ಪ್ರಮುಖವಾಗಿ ಏನು ಅಂತಂದರೆ ಸಣ್ಣ ಮಕ್ಕಳೆಲ್ಲರೂ ಕೂಡ ಅಪಘಾತಕ್ಕೆ ಒಳಗಾಗ್ತಾ ಇದ್ರು. ಇದು ವಿಮೆ ಒಂದು ವಿವರಣೆ ಕೊಡೋದಾದರೆ ಯಾವ ರೀತಿ ವಿಮೆ ಇದು, ಎಷ್ಟು ವರ್ಷ ಅನ್ಬಿಟ್ರೆ ಯಾವ ರೀತಿ ಅದಕ್ಕೆ ಸೌಲಭ್ಯ ಸಿಗುತ್ತೆ? ಈಗ ಸುಮಾರು 15,000ಕ್ಕಿಂತ ಮೇಲ್ಪಟ್ಟು ಮಕ್ಕಳಿಗೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸಿದ್ದೇಶ್ವರಿ ಸಂಘದಿಂದ ಇವತ್ತು ಗುಂಪು ವಿಮೆ ಯೋಜನೆಯನ್ನು ವಿಮಾ ಯೋಜನೆ, ಏನಾದರೂ ಮಕ್ಕಳು ಯಾವುದೋ ಒಂದು ಅಪಘಾತದಲ್ಲಿ ನೀರಿನಲ್ಲಿ ಮುಳುಗಿದ್ರೆ ಏನಾದರೂ ಅವರಿಗೆ ಅನಾಹುತ ಆಗಿ ಮೃತಪಟ್ಟರೆ 2 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಸಿಗ್ತದೆ. ಏನಾದರೂ ಅಪಘಾತದಲ್ಲಿ ಕೈಕಾಲು ಮುರಿದು ಅಥವಾ ಏನಾದರೂ ಇದು ಆದರೆ ಅಂಗವಿಕಲರಾದರೆ ಮತ್ತು ಮೇಜರ್ ಯಾವುದಾದ್ರೂ ಆಪರೇಷನ್ ಆಗಬೇಕಂದ್ರೆ 1 ಲಕ್ಷ ರೂಪಾಯಿ ಅವರಿಗೆ ಮೆಡಿಕಲ್ ಇದನ್ನು ಸಿಗ್ತದೆ. ಇವತ್ತು ನಾವು ಮಾಡಿದ್ದು ಸರ್ಕಾರಿ ಪ್ರಾಥಮಿಕ ಅಂದರೆ 1ನೇತೆಯಿಂದ 10ನೇತೆವರೆಗೆ. ಇವತ್ತು ಕೆಲವೊಂದು ಅನುದಾನ ಸಹಿತ ಇರುವಂಥ ಮಕ್ಕಳು ಸುಮಾರು 8,500 ಇದ್ದಾರೆ. ಅನುದಾನ ರಹಿತ ಇರುವಂಥ ಮಕ್ಕಳನ್ನ ಹಿಡಿದ್ರೆ ಒಂದು 30,000 ಮಕ್ಕಳಿಗೆ ಈ ಒಂದು ಸುರಕ್ಷಿತ ಒಂದೇನಿದೆ ವಿಮೆ, ಇದನ್ನು ಮಾಡೋದ್ರ ಮೂಲಕ ಇಡೀ ವಿಜಯಪುರ ನಗರ ಏನಿದೆ ಅದು ನಾಲ್ಕಣದ 4 ವಾರ್ಡ್ ಇರ್ಬೋದು, ವಿಜಯಪುರ ನಗರದ 31 ವಾರ್ಡ್ ಇರ್ಬೋದು, ವಿಜಯಪುರ ಮತಕ್ಷೇತ್ರದಲ್ಲಿರೋ ತರ್ವಿ ಗ್ರಾಮ ಪಂಚಾಯತ್ ಇದೆಲ್ಲ ಹಿಡಿದ್ರೆ 30,000 ಮಕ್ಕಳಿಗೆ ಇವತ್ತು ಈ ವಿಮೆಯಲ್ಲಿ ನಾವು ಸೇರ್ಪಡೆ ಮಾಡಕತ್ತಿದ್ವಿ. ಈಗ ಇದನ್ನ 15,000 ಆಗಿದೆ, ಇನ್ನು ಉಳಿದಿದ್ದನ್ನು ಲೆಕ್ಕ ತಗೊಂಡು ಆ ಎಲ್ಲ ಮಕ್ಕಳಿಗೆ ಇದನ್ನು ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಯಾವುದಾದ್ರೂ ನಮ್ಮ ಮಕ್ಕಳು ರ್ಯಾಂಕ್ ಬಂದರೆ SSLCಲಿ ಅವರಿಗೆ ಉಚಿತವಾದಂಥ ಕನಿಷ್ಠ ಒಂದು 25,000 ರಿಂದ 30,000 ರೂಪಾಯಿದು ಒಂದು ಲ್ಯಾಪ್ಟಾಪ್. ಯಾಕಂದರೆ 10th ಅವ್ರ ಜೀವನ ಅವರು ನಿರ್ಣಯ ಮಾಡಬೇಕಾಗ್ತದೆ. ಸೈನ್ಸ್ ಮಾಡಬೇಕು, ಆರ್ಟ್ಸ್ ಮಾಡಬೇಕು, ಏನೇ ಒಂದು ಮಗುವಿನ ಭವಿಷ್ಯ ನಿರ್ಣಯ ಆಗೋದು 10th. ಅವಾಗ ಎಷ್ಟೋ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಇರೋದಿಲ್ಲ, ಸಾಕಷ್ಟು ಪ್ರತಿಭಾವಂತರಿರ್ತಾರೆ. ಪಾಪ ಬಡತನದಲ್ಲೇ ಎಲ್ಲೋ ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೀಪದ ತೆಳಗೆ ಕೂತು ಅಧ್ಯಯನ ಮಾಡಿ ಸಂವಿಧಾನ ಬರೆದ್ರು, ಅಂಥ ಅನೇಕ ಮಕ್ಕಳಿಗೆ ಇವತ್ತು ಆ ಸೌಲಭ್ಯ ಇರೋದಿಲ್ಲ. ಅಂಥ ಮಕ್ಕಳಿಗೆ ಜಿಲ್ಲೆಗೆ ಪ್ರಥಮ ಬಂದಂಥ SSLC ಮಗುವಿಗೆ, ಆಯಾ ತಾಲೂಕಿನಲ್ಲಿ ಪ್ರಥಮ ಬಂದಂಥ ಮಗುವಿಗೆ ಲ್ಯಾಪ್ಟಾಪ್ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಯಾವುದೇ ಚುನಾವಣೆ ಇಲ್ಲ, ನಮ್ಮ ರಾಜ್ಯದ ಚುನಾವಣೆ ಇಲ್ಲ, ದೇಶದ ಚುನಾವಣೆ ಇಲ್ಲ, ಕಾರ್ಪೊರೇಷನ್ ಚುನಾವಣೆ ಇಲ್ಲ. ನಾವು ಕೇವಲ ಚುನಾವಣೆಗೆ ಮಾಡುವಂಥದ್ದು ಯೋಜನೆ ಅಲ್ಲ, ಶಾಶ್ವತವಾಗಿ ನಮ್ಮ ಮಕ್ಕಳು ಸುರಕ್ಷಿತ ಇರಬೇಕು. ನಮ್ಮ ಮಕ್ಕಳಲ್ಲಿ ಪ್ರತಿಭಾ ಇದು ಏನಿದೆ ಅದನ್ನು ಪ್ರೋತ್ಸಾಹ ಕೊಡ್ಕೊತ ಹೋದರೆ ಎಷ್ಟೋ ಮಕ್ಕಳು IAS ಆಗ್ಬೋದು, IPS ಆಗ್ಬೋದು, ನಮ್ಮ ಮಿಲಿಟ್ರಿಯಲ್ಲಿ ಸೇರ್ಬೋದು, ಒಳ್ಳೆಯ ಅಧಿಕಾರಿಗಳಾಗಿ, ಒಳ್ಳೆಯ ನಾಗರಿಕರಾಗಿ ಎಷ್ಟೋ ಮಕ್ಕಳಿಗೆ ಒಂದು ಭವಿಷ್ಯ ರೂಪಣೆ ಮಾಡುವಂಥ ಕಾರ್ಯಕ್ರಮ ಇದು ಸಿದ್ದೇಶ್ವರಿ ಸೌಹಾರ್ದ ಜಿಲ್ಲಾ ನಮ್ಮ ಆಡಳಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 3 ಕೂಡಿ ಈ ಒಂದು ಕಾರ್ಯಕ್ರಮ ಮಾಡಿದೆ. ಸರ್ ಎಷ್ಟು ದುಡ್ಡು ಸರ್? ಸುಮಾರು ಇದು ಪ್ರತಿ ವರ್ಷ ನನ್ನ ಅಂದಾಜಲ್ಲೇ ಎಲ್ಲ ಮಕ್ಕಳ ವಿಮೆ ಅಂದರೆ ಸುಮಾರು ಒಂದು 15 ಲಕ್ಷ ಇವತ್ತು ವಿಮೆಗೆ ನಾವು ಕೊಡಬೇಕಾಗ್ತದೆ ಪ್ರತಿ ವರ್ಷ. ಅದರ ನಂತರ ಲ್ಯಾಪ್ಟಾಪ್ ಬಂದರೆ ಕನಿಷ್ಠ ಒಂದು 25 ಲ್ಯಾಪ್ಟಾಪ್ ಬಂದ್ರೂ ಕನಿಷ್ಠ ಒಂದು 25,000 ರೂಪಾಯಿ ಒಂದು ಹಿಡಿದ್ರೂ ಅದು ಒಂದು 7-8 ಲಕ್ಷ ರೂಪಾಯಿ. ಈ ರೀತಿ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಕೊಡುವಂಥ ಸುರಕ್ಷತೆ ಕೊಡುವಂಥ ಕಾರ್ಯಕ್ರಮ. ಸರ್, ಈಗ ಬೆಳಗಾವಿಯ ಶಾಸಕರು ವಿದೇಶಿ ಪ್ರವಾಸ, ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸ ಅಂತಾರೆ. ಬಿಜೆಪಿಯ ಬಣ ರಾಜಕೀಯ ಅಂತ ಆರೋಪ ಮಾಡ್ತಾ ಇರೋ ಕಾಂಗ್ರೆಸ್ಸಲ್ಲೇ ಒಳಬೇಗುದಿ ಸ್ಫೋಟಗೊಳ್ತಾ ಇದೆ. ನೋಡಿ, ಇದು ಹೋದ ವರ್ಷನೇ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಬೆಳಗಾವಿ ಶಾಸಕರಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು. ಯಾಕಂದರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ, ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ, ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ. ಅದಕ್ಕೆ ಇವತ್ತು ಈ ಒಂದು ಏನು ಬಡದಾಟ ನಡೆದಿದೆ, ಇವತ್ತು ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕರು ನಮ್ಮನ್ನ ಅಪ್ರೋಚ್ ಮಾಡಿದ್ರು ಕಾಂಗ್ರೆಸ್ ಅವರು. ನಾವೊಂದು ಇಷ್ಟು ಜನ ಬರ್ತೀವಿ, ಈ ಸರ್ಕಾರ ತೆಗೆದು ಹಾಕೋನು, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಮತಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲ. ನಮ್ಮಲ್ಲಿನೂ ನಮ್ಮ ಜೊತೆಗೆ ಅನೇಕ ಶಾಸಕರು ಮಾತಾಡಿದ್ರು. ನಾವು ನಿರ್ಣಯ ಮಾಡಿದ್ವಿ, ಇಂಥ ಅವ್ರನ್ನ 45 ಹೊಡ್ಕೊಂಡು ಮಾತಾದರೆ ಹೊಲಸು ಕೆಲಸ ಮಾಡೋದು ಬೇಡ. ಅವ್ರಿಗೆ 8 ದಿವಸ ಅಧಿಕಾರ ಮಾಡ್ತಾರೆ, ಮಾಡಲಿ. ಇನ್ನು ಜನ 5 ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ, ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಈಗ ಅವರವ್ರ ಒಳಗನೆ ಈ ಒಂದು ಏನು 5 ವರ್ಷದಲ್ಲಿ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯನವರು, ಅರ್ಧ ಅವಧಿ DK ಶಿವಕುಮಾರ್ ಹೇಳಿದ್ದಾರೆ.
ಅದು ಕೆಲವು ಮಂದಿ ಒಪ್ಪಂದ ಆಗಿರ್ತಾರೆ, ಒಪ್ಪಂದ ಆಗಿದೆ ಇರ್ತಾರೆ. ಅದು ಎಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗೋದು ನಿಶ್ಚಿತ. ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ. ಈಗ ಯಾವ ಶಾಸಕರ ಹೆಸರು ಏನಾದರೂ ಬೇರೆ ಪಡಿಸ್ತೀವಿ? ಎಷ್ಟು ಜನ? ನಾನು ನೋಡ್ರಿ ಬಯಾನ ಬಡಿಸೋದು ತಪ್ಪಾಗ್ತದೆ. ನಾವು ಹಂಗೆಲ್ಲ ಪಾಪ ಅವ್ರನ್ನ ಅಪರಾಧಿ ಸ್ಥಾನ ನೋಡಿ ಅವರ ಮನಸ್ಸಿನಾಗೆ ಏನೋ ಇತ್ತು. ಅವರು ಕೆಲವು ಮಂದಿ ಅರ್ಹತೆ ಇರೋರು ಮಂತ್ರಿ ಆಗಲಿಲ್ಲ. ಮತ್ತು ಇನ್ನೊಂದು ಏನಾಯಿತು, SC/ST ಜನಾಂಗೀಕರು ಅಂತ ಹಣನೇ ತಿಲ್ಲಕತ್ತಾರೆ. ವಾಲ್ಮೀಕಿ ಹಗರಣ ನೋಡಿದ್ರಿ, 185 ಕೋಟಿ. ಅದನ್ನು ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡ್ರು. SC ಜನಾಂಗದ 24,000 ಕೋಟಿ ರೂಪಾಯಿ ಏನು ಅವ್ರು ಡೆವಲಪ್ಮೆಂಟ್ಗೆ ಹೋಗ್ಬೇಕು, ಅದನ್ನು ಗ್ಯಾರಂಟಿಗೆ ಹಾಕೊಂಡ್ರಿ. ಹಂಗಾದ್ರೆ SC/ST ಜನಾಂಗದವ್ರ ಹೆಸರುಗಳು ನೀವು ಬಂದಿರಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಗೌರವ ತೋರಿಸ್ತಿರಲ್ಲ, ಫೋಟೋ ಹಿಡ್ಕೊಂಡು ಅಡ್ಯಾಡ್ತಿರಲ್ಲ, ಸಂವಿಧಾನ ಹಿಡ್ಕೊಂಡು ಅಡ್ಯಾಡ್ತಿರಲ್ಲ. ನಿಮ್ಗೆ ನಾಚಿಕೆ ಆಗೋಕೆ 24,000 ಕೋಟಿ ಇವತ್ತು ಕೊಟ್ಟಿದ್ರೆ ಎಷ್ಟು SC/ST ಜನಾಂಗ ಅಭಿವೃದ್ಧಿ ಆಗ್ತದೆ. ಅದು ಮಾಡಿದ್ರೆ ಅವ್ರ ಹಣನೇ ತಿಲ್ಲಕತ್ತೀರಿ ನೀವು. ST ವಾಲ್ಮೀಕಿ ಹಗರಣ ಒಂದೇ ಇಲ್ಲ, ಎಲ್ಲ ಬೋವಿ ನಿಗಮದಲ್ಲಿ, ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಏನು ನಿಗಮ ಮಂಡಳಿದ ಎಲ್ಲ ಕಡೆ ಅವ್ಯವಹಾರ ನಡೆದಿದೆ. ಬೋರೇ ಹೊಡೆದಲ್ಲ, ಬೋರ್ ಹೊಡೆದು ತಗೊಂಡಾರೆ. ಹೀಗೆಲ್ಲ ಇರೋದ್ರಿಂದ ಈ ಪಕ್ಷ ಕಾಂಗ್ರೆಸ್ ಪಕ್ಷ SC/ST ವಿರೋಧಿ ಜನ ಅಂತ ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ ವಿಶೇಷವಾಗಿ SC/ST ಜನಾಂಗ ಶಾಸಕರು ಸಹ ನಮ್ಗೆ ಅಪ್ರೋಚ್ ಮಾಡಿದ್ರು. ನೋಡಿ, ಪ್ರಜಾತಂತ್ರದಲ್ಲಿ ಒಳ್ಳೆಯ ಒಬ್ಬ ಅಧ್ಯಕ್ಷ ಆಗಬೇಕಾದ್ರೆ ಚುನಾವಣೆ ಅನಿವಾರ್ಯ ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನು ಹೇಳಿದ್ದಾರೆ ಆ ರೀತಿ ಚುನಾವಣೆ ಆದ್ರೂ ಅಡ್ಡಿ ಇಲ್ಲ. ಆದರೆ ಇವತ್ತೇನು ಆಯ್ಕೆ ಆಗ್ತಾಯಿದೆ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಬ್ಲಾಕ್ ಅಧ್ಯಕ್ಷರು, ಅವರಲ್ಲಿ ಪಾರದರ್ಶಕತೆ ಇರಬೇಕು. ಯಾರ್ದೋ ಒತ್ತಡಕ್ಕೆ ಮಾಡೋದು, ನೀವು ನಾಳೆ ಆದಮೇಲೆ ನನಗೆ ಓಟ್ ಹಾಕ್ಬಿಡ್ತಾನಂತ ಒತ್ತಡ ಕಾರ್ಯತಂತ್ರ ಯಾರಿಗೂ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವಿನಂತಿ ಮಾಡ್ತೀನಿ. ಒತ್ತಡ ಹಾಕ್ತಾ ಇದ್ದಾರೆ, ಅದೇ ಒತ್ತಡ ಹಾಕ್ತಾ ಇದ್ದಾರೆ. ಇದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇರವಾಗಿ ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು, ಇದು ನ್ಯೂಟ್ರಲ್ ಇರುವಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ ಅಥವಾ ಬೇರೆ ರಾಜ್ಯದ ವ್ಯಕ್ತಿ ಅವ್ರಿಗೆ ಯಾರು ಪರವಾಗಿ ಇರುವುದಿಲ್ಲ ಅಂಥವ್ರನ್ನ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಿ ಆ ರೀತಿಯ ಒಂದು ಆಯ್ಕೆ ಆಗಬೇಕಂತ ನಾವು. ವಿಜೇಂದ್ರ ಅವರು ಮತ್ತೆ ರಾಜಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀವಿ ಅಂತ ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷ ಅಲ್ಲೇ ಪ್ರಜಾತಂತ್ರ ಅವರಿಗೂ ಮಾಡಲಿಕ್ಕೆ ಹಾಕಿದೆ. ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಕ್ಕೆ ಹಾಕಿದೆ. ಅದು ಬರಲಿ, ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟ ಮಾಡೋದು ಮಾಡಿ ನೋಡೋಣ. ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಚುನಾವಣೆನೇ ಆದರೆ ಯಾಕೆ ಹಿಂಸರಿಬೇಕು ಅಂತ ನಾವು ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ. ಒಂದು ವೇಳೆ ಆಗಬೇಕು ಅಂತ ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ BJP ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿಯ ಮೂಲ ಸಿದ್ಧಾಂತಗಳು, ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಏನು ನಮ್ಮದು ಒಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ BJPಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ BJP ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನೀವು ನಿಲ್ತೀರಿ ಅಂತ ಹೇಳಿ, ನೀವು ನಿಲ್ತಾರೆ ಅಂತ ಹೇಳಿ ಯಾರು ನಿಲ್ತಾರೋ ಗೊತ್ತಿಲ್ಲ. ಯಾರು ಎಲ್ಲರೂ ಕೂಡ ನಾವು ನಿರ್ಣಯ ಮಾಡ್ತೀವಿ, ಅವರು ಸ್ಪರ್ಧೆ ಮಾಡಬಹುದು. ಹೈಕಮಾಂಡ್ ಅವರಿಗೆ ಜಾಸ್ತಿ ಮನೆ ಹಾಕ್ತಾ ಇದೆ ಅಂತ. ಯಾರಿಗೆ? ಅವ್ರೇನು ಹೈಕಮಾಂಡ್ದವ್ರು ಯಾರಿಗೂ ಮನೆ ಹಾಕಿಲ್ಲ. ಪಾಪ ಹೈಕಮಾಂಡ್ದವರು ನ್ಯೂಟ್ರಲ್ ಆಗಿದ್ದಾರೆ. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ರಿಗೆ ಕಳಿಸಿದ್ರು. ಇಲ್ಲಿಕಂದ್ರೆ ಅರುಣ್ ಸಿಂಗ್ನ ಕಳಿಸ್ಬಿಟ್ಟು. ಸರ್ ರಮೇಶ್ ಜಾರಕಿಹೊಳಿ ಅವರಿಗೆ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವ್ರಿಗೆ ಮಾತಾಡಲಿಕ್ಕೆ ಅವ್ರು ಆಗ್ತಿಲ್ಲ, ಅವ್ರು ಮಾತಾಡಬಾರ್ದು, ಅವ್ರು ಹಿರಿಯ ಮುತ್ಸದ್ದಿದ್ದಾರೆ, ಸೈಕಲ್ ಹೊಡೆದು ಪಕ್ಷ ಕಟ್ಟಿದ್ದಾರೆ, ಇದಕ್ಕೆ ಈ ರೀತಿ ಮಾತಾಡಿ ತಪ್ಪು ಅಂತೇಳಿ ಖಂಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು 17 ಜನ BJPಗೆ ಬರದೇ ಇದ್ದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರ? ಮಾನ್ಯ ವಿಜೇಂದ್ರ ಅವರೇ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು. ನೀವಿಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು. ನೀವು ಎಷ್ಟು ದುಡ್ಡು ಮಾಡಿರಿ ಅಂತ ಹೇಳಿ ಎಲ್ಲ ಜಗತ್ತಿಗೆ ಬರ್ತದೆ. ಉಮೇಶ್ ಅನ್ನೋಂಥ ಕಂಡಕ್ಟರ್ BTS ಕಂಡಕ್ಟರ್ ಮನ್ಯಾಗ 2 ಕೌಂಟಿಂಗ್ ಮಿಷನ್ ಸಿಗ್ತಾವೆ, ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ, ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾಯಿದೆ ED ಅವರಿಗೆ. ಇದು ಯಾರ್ದು ವಿಜೇಂದ್ರ ಅವರೇ?
ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿದು. ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಅವರು ಎಸ್ ಟಿ ನಾಯಕರಾದರು, ವಾಲ್ಮೀಕಿ ಜನಾಂಗದವರು. ಅವರು ಪಾಪ ಒಳ್ಳೆ ಕೆಲಸ ಮಾಡಕತ್ತಿದ್ರು, ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾರೆ. ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು? ವಿಜೇಂದ್ರ. ನಿಮ್ಮದೇನು ಪಾಲಿದೆ ಅವೆಲ್ಲ ಗೊತ್ತಿದೆ. ಇಂಥ ಕೆಲಸ ಬಿಡಿ. ಪಕ್ಷ ಎಲ್ಲರೂ ನೋಡ್ರಿ, ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ ಹೊಡೆದಲ್ಲ ನಡ್ಕೋತಾ ಅಡ್ಡಾಡಿ ಉಪವಾಸ ಬಿದ್ದು ಒಂದೊಂದು ಹಳ್ಳಿ ಒಳಗೆ BJP ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ. ಅಷ್ಟೆಲ್ಲ ಹೋರಾಟ ಮಾಡಿದ್ದರಿಂದ ಪಕ್ಷ ಜಗನ್ನಾಥರಾವ್ ಜೋಶಿ ಅವರು, ಅದೇ ರೀತಿ ನಮ್ಮ ಬಸವರಾಜ ಪಾಟೀಲ್ ಶ್ರೀರಾಮ್ ಅವರು, ಅನಂತಕುಮಾರ್ ಅವರು, ಮೇನ್ ಅನಂತಕುಮಾರ್ ಅವ್ರ ಶಕ್ತಿ ಇರ್ತದೆ ಒಂದು ಪ್ಲ್ಯಾಂಡ್ BJP ಕರ್ನಾಟಕದಲ್ಲಿ ಗಟ್ಟಿಯಾಗಿರ್ಲಿಕ್ಕಾಗ್ತದೆ. ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು, ಜಗನ್ನಾಥರಾವ್ ಜೋಶಿ ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಅದೇ ರೀತಿ ಬಸವರಾಜ ಪಾಟೀಲ್ರು, ನಮ್ಮ ಈಶ್ವರಪ್ಪನವರು, ಎಷ್ಟು ಮುಖಂಡರು ಪಾಪ. ನಮ್ಮ ರಾಮಚಂದ್ರ ವೀರಪ್ಪ ಬೀದರ್ದ ಲೋಕಸಭಾ ಒಬ್ಬ ದಲಿತರು. ಮೊದಲು ಯಾರು ದಲಿತರು BJPಗೆ ಬರ್ತಿದ್ದಿಲ್ಲ, ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು. ಎಲ್ಲ ಸಮುದಾಯದವ್ರು ಬಂದ ಮೇಲೆ BJP ಅಧಿಕಾರಕ್ಕೆ ಬಂದಿದೆ. ಒಬ್ಬನೇ ಚಕ್ ಸೈಕಲ್ ಹೊಡೆದಲ್ಲ. ಸೈಕಲ್ ನಾವು ಹೊಡೆದಿವಿ, ಎಲ್ಲ ಬಣ್ಣ ಕಾರ್ಯಕರ್ತ ನಾವೆಲ್ಲ ಅನುಭವಿಸಿವಿ. MLA ಆಗಿವಿ, MP ಆಗಿವಿ, ನಾವೆಲ್ಲ ತಿಂದೀವಿ. ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ, ಜೀವನದಾಗ ಏನೂ ಆಗಲಿಲ್ಲ. ಅವ್ರು ಅರ್ಧಾಂಗವಾಗಿ ಏನಾದರೂ ಆಸ್ಪತ್ರೆಗೆ ದಾಖಲಾದರೆ ಯಾರೂ ಮಾತಾಡ್ಸಿಲ್ಲ. ಅವ್ರು ಇಷ್ಟ ಕೆಟ್ಟ ಕಣ್ಣೀರು ಹಾಕಿ ಸತ್ತಾರೆ. ಹೆಂಗಂದ್ರೆ ನಾ BJPಗೆ ಕೊಡ್ದಪ್ಪ, ಕನಿಷ್ಠ ನನ್ನ ಮನೆಗೆ ಬಂದು ಸಾಂತ್ವನೂ ಹೇಳಿಲ್ಲಲ್ಲ ಕೆಲವೊಂದು ನಾಯಕರು. ತಮಗೆ ನೋವಿದೆ. ಇವ್ರ ಬಗ್ಗೆ ವಿಚಾರ ಮಾಡಿರಿ ವಿಜೇಂದ್ರ. ಬರೀ ನಮ್ಮ ಅಪ್ಪ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ. ಹೌದಪ್ಪ, ನಿಮ್ಮ ಅಪ್ಪನ 4 ಸಲ ಮುಖ್ಯಮಂತ್ರಿ ಆಗ್ಯಾನ, ವಿರೋಧ ಪಕ್ಷದ ನಾಯಕ ಆಗ್ಯಾನ, ಸೋತಾಗಿ MLC ಮಾಡೈತಿ, ರಾಜ್ಯ ಅಧ್ಯಕ್ಷ ಮಾಡೈತಿ, ಮತ್ತೆ ಅಲ್ಲಿ MP ಮಾಡೈತಿ. ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇಡ್ರಿ. ಏನು ಪಕ್ಷದ ಮೊನ್ನೆ ಬಂದಾರ ಅಂತ ಹೇಳ್ತೀರಿ ಯಾರು? ರಮೇಶ್ ಜಾರಕಿಹೊಳಿ. ನೀವು BJP ನಾನು ಹೊರಗೆ ಹಾಕಿದ್ರಿ, ನಾ ಮೊದಲು ಸೇರಿದೆ, ಅಲ್ಲಿಂದ ನೀವು ಬಂದ್ರಿ. ಸೀನಿಯರ್ ಯಾರಾದರೂ ನಾ ಅದೇ, ಹೌದಿಲ್ಲ? ಫಸ್ಟ್ ನಾ BJP ಜಾಯ್ನ್ ಆದೆ. ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಶಿಫಾರಸು ಮಾಡಿದ್ರು, ನಾನೇ ಅರುಣ್ ಜೇಟ್ಲಿ ಅವರಿಗೆ ನನಗೆ ಹೇಳಿದ್ರು. ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ನಲ್ಲಿ ಸಿಕ್ಕಿದ್ರು. ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡ್ರೆ ಅವರು ಇದ್ದು, तुम BJP का जाओ सर। अगर येडियूरप्पा को प्रदेश अध्यक्ष बनाओ, मुख्यमंत्री का कैंडिडेट बनाओ, मैं आऊँगा करके इधे येडियूरप्पಗೆ ಹೋಗಿ ಹೇಳಿದೆ. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ ಕೂತಿದ್ದೆ. ಗಾಬರಿ ಆದ ಯಡಿಯೂರಪ್ಪ. ಇಲ್ಲ ನಾನು ತೊಗೋಬೇಕಂತೇಳಿ ನರೇಂದ್ರ ಮೋದಿ ಅವರು ನಾನು ರಾಜನಾಥ್ ಸಿಂಗ್ ಮಾತಾಡಿವಿ, ಯಡಿಯೂರಪ್ಪನ ತೊಗೋತೀನಿ ಮೊದಲು ಬಾ ಅಂದರು. ಮೊದಲು ನಾ ಬನ್ನಿ, ಸೀನಿಯರ್ ನಾ ಅದೇನೆ. ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್. ವಿಜೇಂದ್ರ ಯಾವಾಗ ಬಂದಾನ? ಬರೇ ಕಲೆಕ್ಷನ್ ಮಾಸ್ಟರ್ ಇವ. ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ. ಏನು ಮಾಡ್ಯಾನ ಪಾರ್ಟಿಗೆ? ಏನು ಸುಡುಗಾಡು ಮಾಡಿ ಬರೀ ಅವ್ರ ಅಪ್ಪಿದ್ದ ಪಾಪ. ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಕ್ಕೆ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ಧೀಮಂತ ಪೂಜ್ಯ ತಂದೆಯನ್ನು ಜೈಲಿಗೆ ಕಳಿಸೋಂಥ ಮಹಾನ್ ನಾಯಕ. ಅವ್ರ ಹೆಸರಲ್ಲಿ ಎಷ್ಟು ಯಾವ್ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಡ್ತೈತಿ. ಅದನ್ನು ಮಾಡಬೇಡ. ಚೆನ್ನಾಗಿ ಇರು. ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾದ್ರು ಪಕ್ಷ ಸಿಕ್ತ 130 ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ. ಹಿಂಗೇನ ನಿನ್ನ ಬಳಿ ತಾಕತ್ತಿದ್ರು ಬಾ, ಎಲ್ಲರೂ ಹೊಡಿತೀನಿ ಬಡಿತೀನಿ, ಕಾರ್ಯಕರ್ತರು ಹೊಡೆಸ್ತೀನಿ. ನೀವು ಹೊಡೆದ್ರೆ ನಾವೇನು ಸುಮ್ಮನೆ ಕೊಟ್ಟರು ಮಕ್ಕಳಲ್ಲ. ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ ನಾವು ಸುಭಾಷ್ ಚಂದ್ರ ಬೋಸ್. ಗಾಂಧಿ ಬಲಕ್ಕೆ ಹೊಡೆದ್ರೆ ಎಡಕ್ಕೆ ಆಗ ನಾವೆಲ್ಲ ಒಂದು ಹೊಡೆದ್ರೆ 4 ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋ, ನಾವು ಗಾಂಧಿ ಫಾಲೋವರ್ ಅಲ್ಲ. ಸರ್, ನಿಮಗೆ ಯಾರು ಹಲ್ಲೆ ಮಾಡೋ ಪ್ರಯತ್ನ ಪಟ್ಟಿದ್ರೆ? ಕಾಂಗ್ರೆಸ್ ಮತ್ತು BJP ಜಾರಕಿಹೊಳಿ ಫ್ಯಾಮಿಲಿ ಸುತ್ತಲೇ ನೋಡ್ರಿ, ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರೆ. ಏನು ಮಾಡೋರು? ಅವ್ರ ಶಕ್ತಿ ಐತ್ರಪ್ಪ. ಎರಡೂ ಪಕ್ಷ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದ್ರಲ್ಲಿ ಸಾಮಾನ್ಯ ಐತ್ರಿ. ನನಗೆ ಒಬ್ಬರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಆದವ್ರು ಅವ್ರು ಹೇಳ್ತಿದ್ರು, 17 ಮಂದಿ ಹೆಂಗೆ ಬರ್ತಾರೆ? ಹುಚ್ಚು ಹಿಡಿದಿದ್ದು ಗೌಡ್ರು ಆಗ್ತಿದ್ರು. ನಾನು 17 ಮಂದಿ ತಂದ್ರು. ಈಗೂ 60 ಮಂದಿ ತಯಾರದಾರ. 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದ್ರೂ ನಾವು ದೇವರಾಣಿ ಮಾಡಿರ್ತೀವಿ. ನಮ್ಗೆ ಅದರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗಲ್ಲ. ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದ್ದು ನೋಡ್ರಿ. ಹಿಂದೂಗಳ ಮೇಲೆ ಇವತ್ತು ನೋಡ್ರಿ, ನಮ್ಮ ಲವ್ ಜಿಹಾದ್ ಜೇವರಿಗೆ ಇಲ್ಲಿ ಆಯ್ತು. ಇವತ್ತು ಮೊನ್ನೆ ಇನ್ನೊಂದು 2-3 ಕಡೆ ಲವ್ ಜಿಹಾದ್ ಆಗಿದೆ. ಮಕ್ಕಳು ಗಜೇಂದ್ರಗಢ, ಬಾಗಲಕೋಟೆ, ಅದೇ ಗಜೇಂದ್ರಗಢ
ಲೌಜಿಯಾದಲ್ಲಿ ಆ ಮಕ್ಕಳು ನೇಣಿಗೆ ಹೋಗ್ಯಾರ. ಈ ವೀರಶೈವ ಮಹಾಸಭಾ ಅಧ್ಯಕ್ಷ ಅದಾರಲ್ಲ, ಎಂದರ್ ಸ್ಟೇಟ್ಮೆಂಟ್ ಕೊಟ್ಟ ಶಾಮನೂರು ಖಂಡ್ರೆ ಎಲ್ಲದಾರಪ್ಪ ಮಹಾಸಭಾದವರು? ಇಲ್ಲಿ ಗಜೇಂದ್ರ ಗಡದಾಗ ಆಯ್ತು. ಇವತ್ತು ಯಾರು ರಕ್ಷಣೆ ಮಾಡಬೇಕು ಹಿಂದೂಗಳನ್ನ? ನರೇಂದ್ರ ಮೋದಿ ಒಬ್ಬರು ಆದರ್ಶ ಈ ದೇಶದ ರಾಜಕಾರಣಿ ಇರೋದನ್ನ ನಾವು ಯಾರ ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡು ಬರೋದಿಲ್ಲ. ನಮ್ಮ ಕಾರ್ಯಕರ್ತರನ್ನೇ MLA ಮಾಡ್ತೀವಿ, ನಾವೇ ಸ್ವಂತ. ಆಪರೇಷನ್ ಬಿಜೆಪಿ ಇಲ್ಲ, ಆಪರೇಷನ್ ಬಿಜೆಪಿ, ಆಪರೇಷನ್ ನೋ ಆಪರೇಷನ್, ಓನ್ಲಿ ಕಾಂಗ್ರೆಸ್ ಡೈವರ್ಷನ್. ಮುಂದೆ ನಮ್ಮ BJP ರಾಜ್ಯದಲ್ಲಿ ಜನ ಪರ್ಮಿಷನ್ ಕೊಡ್ತಾರೆ, ನಾವು ಸೆಲೆಕ್ಷನ್ ಆಗ್ತೀವಿ, ನಾವು ಸರ್ಕಾರ ನಡೆಸ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್.